ಚಾಮರಾಜನಗರ ಜಿಲ್ಲೆ ಮದ್ದೂರು ತಾಲೂಕಿನ ಮದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ಭೀಕರ ಹೈಡ್ರಾಮಾ ನಡೆದಿದ್ದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಟರಾಜ್ ಅವರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರಿಗೆ ಬಹಿರಂಗವಾಗಿ ಕಾಲಿನ ಶೂ ತೋರಿಸಿ ಬೆದರಿಕೆ ಹಾಕಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಪಿಡಿಒ ನಟರಾಜ್ ಮತ್ತು ಮಾಜಿ ಅಧ್ಯಕ್ಷರ ನಡುವೆ ನಡೆದ ಈ ತೀವ್ರ ಮಾತಿನ ಚಕಮಕಿ ಹಾಗೂ ದೌರ್ಜನ್ಯದ ದೃಶ್ಯಗಳು ಪಂಚಾಯಿತಿ ಕಚೇರಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಪೂರ್ಣವಾಗಿ ಸೆರೆಯಾಗಿವೆ. ಪಿಡಿಒ ನಟರಾಜ್ ಪಂಚಾಯಿತಿಯಲ್ಲಿ ತೀವ್ರ ಅಕ್ರಮ ಎಸಗ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಈ ಸ್ವತ್ತು ದಾಖಲೆಗಳನ್ನ ಮಾಡಿಕೊಡಲು ಭಾರಿ ಲಂಚ ಕೇಳ್ತಾ ಇದ್ದಾರೆ ಹಾಗೂ ಸಾರ್ವಜನಿಕರೊಂದಿಗೆ ಅತ್ಯಂತ ದುರ್ವರ್ತನೆ ತೋರ್ತಾ ಇದ್ದಾರೆ ಎಂದು ಗ್ರಾಮಸ್ಥರು ಮೊದಲಿನಿಂದಲೂ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಪಿಡಿಒ ಅವರ ಈ ಅಹಂಕಾರದ ವರ್ತನೆ ವಿಷಯ ತಿಳಿತಾ ಇದ್ದಂತೆ ತೀವ್ರ ಆಕ್ರೋಶಗೊಂಡ ನೂರಾರು ಗ್ರಾಮಸ್ಥರು ಹಾಗೂ ಸ್ಥಳೀಯ ಮುಖಂಡರು ಒಟ್ಟಾಗಿ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ನಡೆಸಿದ್ರು. ಇಂತಹ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಯ ದುರ್ವರ್ತನೆಯ ವಿರುದ್ಧ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರು ಈಗಾಗಲೇ ಉನ್ನತ ಮೇಲಾಧಿಕಾರಿಗಳಿಗೆ ಅಧಿಕೃತ ದೂರು ನೀಡಿದ್ದಾರೆ. ಸಾರ್ವಜನಿಕರೊಂದಿಗೆ ದೌರ್ಜನ್ಯ ಎಸಗ್ತಾ ಇರುವ ಪಿಡಿಒ ನಟರಾಜ್ ಅವರನ್ನ ತಕ್ಷಣವೇ ಅಮಾನತುಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಕಟ್ಟುನಿಟ್ಟಾಗಿ ಆಗ್ರಹಿಸಿದ್ದಾರೆ.